ಹೊರಡೋಣ ರಾಜಾ. ಇವಳಲ್ಲಿ ಸಿಕ್ಕಿದ್ಲು ನಿನಗೆ? ಇವ್ರ ಕಾಲೇಜ್ ಕಡೆ ಏನಾದರೂ ಬಾಡಿಗೆ ಹೋಗಿದ್ಯಾ? ಬಾ ಅದಕ್ಕೆ ತಿಂಡಿ ಕೊಡ್ತೀನಿ. ಅಯ್ಯೋ ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಆಡ್ತಿದ್ದಾಳೆ? ಏನಿಲ್ಲಮ್ಮ, ತುಂಬ ತಲೆ ನೋವ್ತಿದೆ, ತುಂಬ ಸುಸ್ತಾಗ್ತಿದೆ, ಡ್ರಾಪ್ ಕೊಡ್ತೀರಾ ಅಂದರು, ಹಾಗೆ ಕರ್ಕೊಂಡು ಬಂದೆ ಅಷ್ಟೇ. ಅಷ್ಟೇನ ಪುಟ್ಟ, ಅದಕ್ಕೆ ಯಾಕೋ ಮುಖ ಸಪ್ ಮಾಡ್ಕೊಂಡಿದ್ಯಾ? ಏನೂ ಆಗಲ್ಲ, ಒಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಅಷ್ಟರಲ್ಲಿ ನಾನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಪರವಾಗಿಲ್ಲ ಅಮ್ಮ. ಅಯ್ಯೋ ಹಾಗೆ ಹೇಳ್ಬೇಡ ಕಣೆ. ಮೊದಲೇ ಈಗ ಹೊರಗಡೆ ಎಲ್ಲ ಬರೀ ಕಾಯಿಲೆ ವಿಷಯನೇ ಮಾತಾಡ್ತಿದ್ದಾರೆ. ರಾತ್ರಿ ನಿನಗೇನು ತಿನ್ನಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾಡೋಣ. ಅಲ್ಲಿವರೆಗೂ ನೀನು ಆರಾಮವಾಗಿ ನಿದ್ದೆ ಮಾಡಿ ಹೋಗು. ಸರಿಮ್ಮ. ಏನಮ್ಮ ಇದೆಲ್ಲ? ಏನಿಲ್ಲ ಕಣೆ, ಈ ಮದುವೆ ಗಡಿಬಿಡಿನಲ್ಲಿ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗ ಎಲ್ಲ ಇಳಿಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಕಣೋ. ಹೋಗಿ ಮಲ್ಕೋ. ಇವಳೊಂಥರ ವಿಚಿತ್ರ ಕಣೋ. ಒಂದೊಂದ್ಸಲ ನನಗಿಂತ ಧೈರ್ಯಸ್ಥೆ ಅನ್ನೋ ಥರ ಆಡ್ತಿರ್ತಾಳೆ, ಒಂದೊಂದ್ಸಲ ಪಾಪಚ್ಚಿ ಆಗ್ಬಿಡ್ತಾಳೆ. ಇವಳನ್ನು ಯಾವಾಗ ಬೈಬೇಕು, ಯಾವಾಗ ಸಮಾಧಾನ ಮಾಡಬೇಕು ನನಗೆ ಗೊತ್ತೇ ಆಗಲ್ಲ. ಚಿಕ್ಕ ಹುಡುಗಿಂದನೂ ಸ್ವಲ್ಪ ಹಾಗೇನೆ. ಒಬ್ಬೊಬ್ಬರು ಒಂದೊಂದು ಥರ. ಆದರೆ ಇನ್ಮೇಲಿಂದ ಹೊರಡೋಣವ ಅಂತ ಕೇಳುವಾಗ ಆ ಕಡೆ ಈ ಕಡೆ ಯಾರು ಇದ್ದಾರಾ ಅಂತ ನೋಡ್ಕೊಂಡು ಕೇಳಿ. ಅಯ್ಯೋ ನಾನು ಯಾವುದೋ ಯೋಚನೆಯಲ್ಲಿದ್ದೆ ರಾಜಾ. ಆ ಟೈಮಲ್ಲಿ ಟಕ್ಕಂತ ಹೇಳ್ಬಿಟ್ಟೆ. ಸದ್ಯ ಅವಳು ಇಲ್ಲಿರಲಿಲ್ಲ. ಸರಿ, ಈಗ ಹೊರಡೋಣವಾ? ಹಾಂ ಅಮ್ಮ, ನಾನು ತರ್ತೀನಿ. ವಿಕ್ಕಿ ಸರ್, ನಿಜವಾಗ್ಲೂ ನಮ್ಮ ಬಾಸ್ ಒಪ್ಕೊಂಡ್ರಾ? ಹೌದಪ್ಪ, ಒಪ್ಕೊಂಡಿದ್ದಾನೆ. ಅದು ಅಮೂಲ್ಯ ಮೇಡಮ್ ಜೊತೆಗೆ ಕಪಲ್ ಆಗಿ ಬರೋದಕ್ಕೆ? ನಿಜ ಹೇಳ್ತೀನಿ ರೀ. ಹೌದು ಹೌದು ಹೌದು. ನನಗೆ ನಿಜವಾಗ್ಲೂ ನಂಬಕ್ ಆಗ್ತಾ ಇಲ್ಲ ಸರ್. ಬಾಸ್ ಹೀಗೆಲ್ಲ ಮಾಡ್ತಾರೆ ಅಂದ್ರೆ ಆಶ್ಚರ್ಯನೇ ಅಲ್ವಾ? ನನಗೇನು ಆಶ್ಚರ್ಯ ಆಗ್ತಾ ಇಲ್ಲ. ಎಲ್ಲ ಪ್ರೀತಿ ಮಹಿಮೆ. ಪ್ರೀತಿ ಏನ್ ಬೇಕಿದ್ರು ಮಾಡ್ಸತ್ತೆ. ನಿಜ, ನನ್ನ ಮತ್ತೆ ಪವಿತ್ರ ಅದು ಪ್ಯೂರ್ ಲವ್. ಅದಕ್ಕೆ ಅಲ್ವಾ ಇದೆಲ್ಲ ಆಗ್ತಾ ಇರೋದು? ಹೌದೌದೌದು, ನಿಮ್ ಪ್ರೀತಿ ಎಫೆಕ್ಟೇ ಇದಕ್ಕೆಲ್ಲ ಕಾರಣ. ಮಿಸ್ಟರ್ ಶ್ರೀವತ್ಸ, ನಾನು ದೊಡ್ಡ ಮನ್ಸು ಮಾಡಿ ನಿಮಗ್ ಬಾಳ್ ಕೊಡಕ್ಕೆ ಜೊತೆಗೆ ಬರಕ್ ರೆಡಿ ಆಗಿದ್ದೀನಿ. ಈ ಬುಳ್ಳ, ನೀವೇನ್ರಿ ಅವ್ರಿಗೆ ಬಾಳ್ ಕೊಡೋದು? ಅವ್ರು ಆ ಟೈಪ್ ಅಲ್ಲ ರೀ. ಅಯ್ಯೋ ವಿಕ್ಕಿ ಬಾಸ್, ನಾನು ಆತರ ಅಲ್ಲ. ಆದ್ರೆ ಶ್ರೀವತ್ಸ ಹೊಸ ಜೀವನಕ್ಕೆ ಕಾಲಿಡೋ ಪ್ರೋಸೆಸ್ ಅಲ್ಲಿ ನಮ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ದೆ. ಅಲ್ಲ, ಅಲ್ಲಿ ನಿಮ್ಗೆ ಅದೇನ್ ಕೆಲಸ ಅಂತೀನಿ? ಕೆಲ್ಸ ಅಂತೇನೂ ಇಲ್ಲ, ಸುಮ್ನೆ ಟೀ ಕಾಫಿ ಕೊಟ್ರೆ ಕುಡ್ಕೊಂಡ್ ಬರ್ತೀನಿ. ರೀ ಬುಳ್ಳ, ಸ್ವಲ್ಪನೂ ಮಾನ ಮರ್ಯಾದೆ ಇಲ್ವೇನ್ರಿ ನಿಮ್ಗೆ? ಸುಮ್ನೆ ಕಾಮಿಡಿಗೆ ಹಾಗೆ ಹೇಳ್ದೆ ವಿಕ್ಕಿ ಬಾಸ್. ರಿಯಲ್ ಉದ್ದೇಶ ಬೇರೆನೇ ಇದೆ. ಯಾವುದೇ ಒಳ್ಳೆ ಕೆಲ್ಸಕ್ಕೆ 3 ಜನ ಹೋಗ್ಬಾರ್ದಲ್ಲ, ಅದಕ್ಕೆ ನಾನು ಇವ್ರ ಜೊತೆ ಇವ್ರ ಫ್ರೆಂಡ್ ಆಗಿ ಹೋಗ್ತಾ ಇದ್ದೀನಿ. ಒಗ್ಗಟ್ಟಲ್ಲಿ ಬಲ ಇರುತ್ತೆ ಅನ್ನೋದು ನಮ್ ಪ್ಲಾನ್. ಎಲ್ಲ ಅಲ್ಲಿ ನೋಡಿ. ಈಗ ಹೋಗಿ ಆಗ್ ಬರೋ ಅಷ್ಟರಲ್ಲಿ ಶತಮಾನನೇ ಕಳೆದೋದಂಗ್ ಫೀಲ್ ಆಗ್ತಿದ್ಯಲ್ಲ. ಇವತ್ತು ನನ್ನ ಕಣ್ಣು ಬ್ಲಾಸ್ಟ್ ಆಗೋದು ಗ್ಯಾರಂಟಿ. ಇದು ವಿಕಿಯಣ್ಣ, ಇದು ನಾನು, ಇದು ಕೂಡ ವಿಕಿಯಣ್ಣ.
ವಿಕ್ಕಿ ಇದು ಯಾರು? ನಿಮ್ಮ ಚಿಕ್ಕಪ್ಪನ ಮಗ ಇದ್ನಲ್ವಾ ಅವನಾ? ಅವ್ರ ಹೆಸರೇ ನನಗೆ ನೆನಪಾಗ್ತಾ ಇಲ್ಲ. ಇಲ್ಲ ಆರ್ತಿ, ಇವನು ನಮ್ಮನೆ ಮೆಂಬರೇ ಆಗಿದ್ದ ಅಂದರೆ ಈಗ ಅವರು ಇನ್ನೂ ಹಾಗೆಲ್ಲ ಏನೂ ಇಲ್ಲ, ಚೆನ್ನಾಗಿದ್ದಾನೆ. ಮತ್ತೆ ಒಂದಿನ ವಿಕ್ಕಿ ಅಣ್ಣ ನಿನ್ನನ್ನು ಕೂರಿಸ್ಕೊಂಡು ಎಲ್ಲ ಕತೆ ಹೇಳ್ತಾನೆ ಬಿಡು. ನಮ್ಮನೆ ಸದಸ್ಯ ಅಂತೀರಾ, ಹಾಗಿದ್ರೆ ನೀವೇ ಹೇಳ್ಬೋದಲ್ವಾ? ಅದಕ್ಕೆ ಯಾಕೆ ವಿಕ್ಕಿ ಅವ್ರು ಹೇಳೋವರೆಗೂ ಕಾಯ್ಬೇಕು? ಏನ್ ವಿಷಯ? ಆರ್ತಿ ಆರ್ತಿ, ಅಮ್ಮ ನಾನು ಇಲ್ಲಿದ್ದೇನಲ್ಲ, ಬಿಡಿ ನೀವು ಇಲ್ಲಿ ಕೊಡಿ. ಇದ್ಯಾಕಪ್ಪ ನನ್ನ ಹೆಸರು ಬರ್ಸಿದ್ಯಾ? ಈ ಆಲೋಚನೆ ಕೂಡ ನನಗಿರಲಿಲ್ಲ. ಐಡಿಯಾ ತುಂಬ ಜನಕ್ಕೆ ಬರುತ್ತಮ್ಮ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರೋಕ್ಕೆ ಒಂದು ಯೋಗ್ಯತೆ ಬೇಕಾಗುತ್ತೆ ಅಮ್ಮ. ಈ ಹೆಸರಿಗೊಂದು ಗತ್ತಿದೆ ಅಮ್ಮ. ಬಿಸ್ನೆಸ್ ಕುದುರೋದ್ರಲ್ಲಿ ಡೌಟೇ ಇಲ್ಲ. ಶುರು ಹಚ್ಕೊಳ್ಳೋಣವಾ? ನೀನು ಈಗಾಗಲೇ ತುಂಬ ಸಹಾಯ ಮಾಡಿಬಿಟ್ಟಿದ್ಯಪ್ಪ. ಈಗ ನೀನು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಸಾಕು, ಬಾಕಿದೆಲ್ಲ ನಾನು ನೋಡ್ಕೋತೀನಿ. ನಾನು ಮಾಡ್ತಿರೋದಕ್ಕೆ ಸಹಾಯ ಅನ್ನೋ ಬೋರ್ಡ್ ಹಾಕ್ಬೇಡಿ ಅಮ್ಮ. ನಿಮ್ಗೊಬ್ಬ ಮಗ ಇದ್ದಿದ್ರೆ ಇದನ್ನೇ ಮಾಡ್ತಿದ್ದ ಅಲ್ವಾ? ಗೊತ್ತಿಲ್ಲಪ್ಪ, ಗಂಡು ಮಕ್ಕಳಿರೋ ತುಂಬ ಮನೆಗಳನ್ನ ನಾನು ನೋಡಿದ್ದೀನಿ. ಅದರಲ್ಲಿ ಎಷ್ಟೋ ಜನ ಮನೆ ಸಮಸ್ಯೆನ ಸರಿಯಾಗಿ ನೋಡೋದೇ ಇಲ್ಲ. ಯಾರೋ ಇದ್ದಿದ್ರೆ ಹಾಗಿರ್ತಿದ್ದೆ ಹೀಗಿರ್ತಿದ್ದೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನನಗೆ ಗಂಡು ಮಕ್ಕಳಿಲ್ಲ, ಆದರೆ ಗಂಡು ಮಗ ಸಿಕ್ಕಿದನಪ್ಪ. ಇದು ಮಾತು ಅಂದ್ರೆ 500 ಕೊಡ್ತೀವಿ ಅಂತ ಹೇಳಿರೋ ರಂಗಣ್ಣನ ಮುಖದ ಮೇಲೆ ಅದಕ್ಕಿಂತ ಜಾಸ್ತಿ ತಗೊಂಡೋಗಿ ಎಸೆಯೋಣ, ಏನಂತೀರಾ? ಸರಿಯಪ್ಪ. ಏನೋ ಮಾಡ್ತಿದ್ಯಾ? ಸಡನ್ ಆಗಿ ನೋಡಿ ನೀವೇನಂತ ಕನ್ಫ್ಯೂಸ್ ಆಗೋದೆ ರಜಾ. ಆಮೇಲೆ ಕಣ್ ಸರಿ ಮಾಡ್ಕೊಂಡು ಸೈಲೆಂಟ್ ಆಗೋದೆ. ಅದು ಮೇಕಪ್ ಸೂಪರ್ ಆಗ ರಜಾ. ಹಲೋ, ಈಗೇನು ದೊಡ್ಡದಾಗ ನನಗೆ ಬಿಲ್ಡಪ್ ಕೊಡ್ಬೇಕಾಗಿಲ್ಲ. ನಾವಿಬ್ರೇ ಹೋಗೋದಂತ ಹೇಳಿದಾಗ ನಿನ್ ಜೊತೆ ಹೋಗ್ಬೇಕಂತ ಮೂಗ್ ಬುರ್ದಿದ್ದು ನನಗೇನು ನೆನಪಿದೆ. ಅಯ್ಯೋ, ಮತ್ತೆ ಶುರು ಮಾಡ್ಕೊಂಡ್ರಲ್ಲಪ್ಪ ಇವರು. ಜಗಳ ಏನಾದರೂ ಇದ್ರೆ ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಡಿ. ಆಮೇಲೆ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡಿ ನಮ್ಮ ಶ್ರೀವತ್ಸ ಲೈಫ್ಗೆ ಚೊಂಬಿಟ್ಬಿಡ್ಬೇಡಿ. ಅಪರೂಪಕ್ಕೆ ಒಂದೊಳ್ಳೆ ಮಾತಾಡ್ದೆ ಬಿಡ. ಮಾತಾಡ್ಬೇಡಿ ನೀವು. ಯಾಕೋ ಕದನ ವಿರಾಮ ಸರಿ ಘೋಷಣೆ ಆಗಿಲ್ಲ ಅನ್ಸುತ್ತೆ.
ಬಾಸ್ ನೀವು ಇದೇ ತರ ಜಗಳ ಆಡ್ತಿದ್ರೆ ಹೇಗ್ ಡ್ರಾಮಾ ಮಾಡ್ತೀರಾ? ನಾವು ಹೇಗೋ ಡ್ರಾಮಾ ಮಾಡ್ತೀವಿ, ಆದ್ರೆ ಮಾತು ಮುಂದಿನಲ್ಲಿ ನೀವು ಬಾಸ್ ಅಂತ ಮಾತ್ರ ಕರಿಬಿಡಿ. ನಡೀರಿ ಹೋಣ. ಇವರಿಬ್ರು ಜಗಳ ಆಡೋದು ಒಳ್ಳೇದೇ, ನಾವು ಸುಮ್ಮನೆ ತಲೆ ಕೆಡಿಸ್ಕೊಂಡ್ವಿ. ಅದ್ಯಾಕ್ರಿ? ಇವರಿಬ್ರು ಹುಚ್ಚಿರ್ತಾರ ಕಿತ್ತಾಡ್ಕೊಂಡೆ ಲವಲ್ ಬಿದ್ದಿರೋದು. ಇದೇ ಕಂಟಿನ್ಯೂ ಆದ್ರೆ ಲವ್ ಜಾಸ್ತಿ ಆಗುತ್ತಲ್ವಾ ಅಂತ. ಬುಳ್ಳ ಹೋಗ್ರಿ ಫಸ್ಟ್. ಅಲ್ಲಿ ನೋಡಿ ಬಾವಾ, ನೀವು ಹೋಗಿ ನಾನು ತಗೊಂಡ್ಬರ್ತೀನಿ. ಸಾಹಿತ್ಯ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅಯ್ಯೋ, ಯಾಕೆ ಇಷ್ಟೊಂದು ಸಪ್ಪಗಿದ್ಯಾ? ಹೇಗಾದ್ರೂ ಮಾಡಿ ನಮ್ಮ ಅಗ್ರಜನಿಂದ ಇವಳನ್ನ ದೂರ ಮಾಡ್ಬೇಕು ಬಾವ. ಮಾಡೋಣ ತಗೋ, ಮೊದಲು ಎಳ್ನೀರು ಕುಡಿ. ಇದೇ ಮೈ ಮೇಲೆ ಚೌಕೊಂಬಿಟ್ಟ ವಿಕ್ಕಿ. ಬಿಡಿ ಬಾವ, ಕಾರಲ್ಲಿ ಇನ್ನೊಂದು ಸ್ಪೇರ್ ಬಟ್ಟೆ ಇದೆ, ಹೋಗಿ ಬಾ. ಇರೋ ಬರೋ ಹಳೆ ಜನ್ಮದಲ್ಲೆಲ್ಲ ಪುಣ್ಯ ಮಾಡಿರಬೇಕು. ಅದಕ್ಕೆ ಅಟ್ಲೀಸ್ಟ್ ನನ್ನ ಗಂಡನಾಗ ಆ್ಯಕ್ಟಿಂಗ್ ಮಾಡೋಕ್ಕಾದ್ರೂ ಚಾನ್ಸ್ ಸಿಕ್ಕಿದೆ. ಇಂಥ ಆಪರ್ಚುನಿಟಿನ ಪುಣ್ಯ ಅಂತ ಕಣ್ಣಿಗೆ ಹೊತ್ಕೊಂಡು ಮಾಡೋದು ಬಿಟ್ಟು ಅದೇ ದೊಡ್ಡ ಅವಮಾನ ಅನ್ನೋ ಥರ ರಿಯಾಕ್ಷನ್ ಕೊಡ್ತಾನೆ. ಆಹಾ, ಆಡೋದು ನೋಡು. ಇವಳು ಯಾಕೆ ಹೀಗೆ ರಿಯಾಕ್ಷನ್ ಕೊಡ್ತಿದ್ದಾಳೆ? ಲೈಫಲ್ಲೇ ಹುಡುಗಿರ್ನ ಹತ್ರನೂ ಸೇರಿಸ್ಕೊಳಲ್ಲ ನಾನು. ಅಂಥದ್ರಲ್ಲಿ ಮಸ್ಕ ಹೊಡೆಯೋದೆಲ್ಲ ಚಾನ್ಸೇ ಇಲ್ಲ. ಇವಳನ್ನ ಹೇಗೆ ಸಮಾಧಾನ ಮಾಡೋದು? ನಡೆದು ಹೋಗಿರೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಅದರಿಂದ ಯಾವ ಲಾಭನೂ ಇಲ್ಲ. ಹಾಗಲ್ಲ ಅತ್ತೆ, ಯಾವತ್ತೂ ಇವ್ರನ್ನ ನೋಡಿರ್ಲಿಲ್ವಲ್ಲ, ಅದೇ ಕುತೂಹಲದಲ್ಲಿ. ನಿನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ. ಆ ದಿನ ಕೂಡ ರೆಸ್ಟ್ ಮಾಡಬೇಕು. ನಡಿ. ಆರ್ತಿ, ಯಾಕಮ್ಮ ಸಪ್ಪಗಿದ್ದೀಯಾ? ಏನೂ ಇಲ್ಲ ಅಜ್ಜಿ. ಏನೇನು ಕಾಣಿಸುತ್ತೋ ಅದೆಲ್ಲ ನಿಜ ಅಲ್ಲ ಆರ್ತಿ. ಕಣ್ಣಿಗೆ ಕಾಣದೇ ಇರೋದ್ರಲ್ಲೂ ತುಂಬ ವಿಷಯ ಇರುತ್ತೆ. ಈ ಗೋಡೆಗಳ ಮಧ್ಯೆ ಎಷ್ಟೋ ರಹಸ್ಯಗಳು ಒದಗೋಗಿದೆ. ಮನೆಯಲ್ಲಿ ನೀನು ಅಂದ್ಕೊಂಡಷ್ಟು ಎಲ್ಲನೂ ಸರಳವಾಗಿಲ್ಲ ಆರ್ತಿ. ಅಂದ್ರೆ ಅದು ಯಾವತ್ತೂ ಯಾರು ಮಾತಾಡದೇ ಇರೋ ವಿಷಯನ ಅಜ್ಜಿ? ಅದ್ರ ಬಗ್ಗೆ ಯಾರು ಕೇಳೋ ಆಗಿಲ್ವಾ? ಕೇಳದೆ ಇದ್ರೇನೆ ಒಳ್ಳೇದು ಅಂತ ನನ್ನ ಭಾವನೆ. ಒಂದು ವೇಳೆ ಕೇಳಿದ್ರು ಈಗ ಏನು ಉತ್ತರ ಬಂತು ಅಂತ ನೀನೇ ನೋಡಿದೆಯಲ್ಲ. ಹೌದಾ? ಅಂಥದ್ದೇನಿದೆ? ಅದೇ ಹೇಳಿದ್ನಲ್ಲ ಆರ್ತಿ, ಈಗ ಅದ್ರ ಬಗ್ಗೆ ವಿಚಾರ ಬೇಡ ಅಂತ. ನೀನೀಗ ಈ ಮನೆಯವಳೇ ಆಗಿದ್ದೀಯ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಈ ವಿಚಾರದಲ್ಲಿ ನೀನೇ ಜಾಸ್ತಿ ಕುತೂಹಲ ತೋರಿಸ್ಬೇಡ ಅಷ್ಟೇ. ನಾನು ನಿನ್ನ ಹತ್ರ ಒಂದು ಮಾತು ಹೇಳ್ತೀನಿ, ಅದು ನೀನು ಯಾವತ್ತೂ ಮರೆಯೋ ಹಾಗಿಲ್ಲ. ಅದೇನು ಹೇಳೋಗ್ರಜ? ಎಸ್ಪೆಷಲಿ ಆರ್ತಿ ನಿನ್ನ ಲೈಫಲ್ಲಿ ಬಂದಮೇಲೆ ನೀನು ಮಾತನ್ನ ಲೈಫ್ ಲಾಂಗ್ ಮರಿಬಾರ್ದು. ಆಯ್ತು ಅಗ್ರಜ, ನಾನೇನು ಮರೆಯಲ್ಲ. ಅದೇನು ಅಂತ ಹೇಳು. ನಾಡಿದಿಂದ ನಿನ್ನ ಜೀವನನೇ ಬದಲಾಗುತ್ತೆ. ಏನು ಬದಲಾಗುತ್ತೆ ಎಲ್ಲ ಮೊದಲಿನ ಥರನೇ ಇರುತ್ತೆ ಅಂತ ಅನ್ಸಿದ್ರು. ನೀನು ಯಾವತ್ತಿಗೂ ತಪ್ಪಿಸ್ಕೊಳಕ್ಕಾಗದಿರೋಂಥ ಜವಾಬ್ದಾರಿ ನೀನು ಹೆಗಲ ಮೇಲೆ ಬಿದ್ದಿರುತ್ತೆ. ಆರ್ತಿ ನೀನೇ ಸರ್ವಸ್ವ ಅಂತ ನಿನ್ನ ನಂಬಿ ತಾನು ಹುಟ್ಟಿರೋ ಮನೆ ಬಿಟ್ಟು ಇಲ್ಲಿ ಬರ್ತಾಳೆ. ಅಲ್ಲಿಗೆ ಮದುವೆ ಆದಮೇಲೆ ನೀನು ಅಂತಂದರೆ ಆರ್ತಿ ಮತ್ತೆ ನೀನು ಅಂತ ಅರ್ಥ.
ಇಬ್ಬರ ಜೀವನದ ಕನಸು, ಜೀವನ, ಸಂತೋಷ ಎರಡೂ ನಿನ್ನ ಜವಾಬ್ದಾರಿ ಆಗಿರುತ್ತೆ. ಪ್ರಾಮಿಸ್ ಅಗ್ರಜ. ಆರ್ತಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಅಗ್ರಜಂಗೆ ಇನ್ಮೇಲಿಂದ ಪ್ರಾಮಿಸ್ ಮಾಡಿದೆ ಇದೆಲ್ಲ ಮಾಡಲ್ಲ ಅಂತ. ಮಾಡಿದ್ರೆ ಚೆನ್ನಾಗಿರಲ್ಲ. ಆಮೇಲೆ ಎಂತ ಕೆಲಸ ಮಾಡ್ತಿದ್ಯೋ ನೀನು? ಸಿಗರೇಟು ಬಿಸಾಕ್ತಿದ್ಯಲ್ಲೋ? ಮಾವ, ಅಗ್ರಜನ ಹತ್ರ ಇನ್ಮೇಲೆ ಸಿಗರೇಟ್ ಸೇಯಲ್ಲ ಅಂತ ಪ್ರಾಮಿಸ್ ಮಾಡಿದೆ. ಅದಾದ್ಮೇಲೆ ಇದೆಲ್ಲ ಮಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಹೋಗ್ಲಿ ಬಿಡು, ನನ್ನ ಕೈಲಂತೂ ಕಂಪ್ಲೀಟಾಗಿ ಬಿಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನೀನಾದ್ರು ಬಿಟ್ಟಿಯಲ್ಲ, ವೆರಿ ಗುಡ್ ಕಣ. ಓ ಇದು ನಿನ್ ತಂಗಿ ಮಾಡಿರೋ ಕಟ್ಟಪ್ಪಣೆ ಕಣಪ್ಪ. ಏನ್ ಬೇಕಂತೆ ಅವಳಿಗೆ? ತುಪ್ಪದಲ್ಲಿ ಮಾಡಿರೋ ಜಿಲೇಬಿನೇ ಬೇಕಂತೆ. ನಾನು ಸದ್ಯದಲ್ಲೇ ನಿಮ್ ತರ ಟಿಪಿಕಲ್ ಗಂಡ ಆಗೋದ್ರಲ್ಲಿ ಡೌಟೇ ಇಲ್ಲ ಬಾವ. ಇದ್ಯಾಕೋ? ಅಲ್ಲಿ ನೋಡಿ ಕಾರೊಳಗೆ ನಮ್ಮವರು ಸ್ಪೆಷಲ್ ಮೈಸೂರು ಪಾಕ್ ಬೇಕು ತಗೋಬನ್ನಿ ಅಂತ ಆರ್ಡರ್ ಮಾಡಿದ್ದಾರೆ. ನಾನು ಸುಮ್ಮನೆ ಹೇಳಲ್ಲ, ಬೀರುನಲ್ಲಿರೋ ಹೆಂಡತಿ ಸೀರೆ ಉಡ್ತಿದ್ದಾಗೆ ಲವ್ವರ್ ಕೂಡ ಟಿಪಿಕಲ್ ಹೆಂಡತಿ ಆಗ್ತಾಳೆ ಅಂತ. ನಮ್ದು ಬಿಡಿ ಬಾವ, ಅಗ್ರಜಂಗೆ ಇದಕ್ಕಿಂತ ದೊಡ್ಡ ಆರ್ಡರ್ ಹೋಗಿರುತ್ತೆ. ಆಬ್ವಿಯಸ್ಲಿ ಹೋಗ್ಲೇಬೇಕು. ದೊಡ್ಡ ಬಾಮೈದ ದೊಡ್ಡ ಆರ್ಡ್ರು. ಆದ್ರೂ ಸರಿಯಾಗಿ ಸಿಕ್ಕಾಕ್ಸಿದ್ವಿ. ನಮ್ ಕೆಲಸ ನಾವು ಮುಗಿಸಿದೀವಿ. ಆದ್ರೆ ಅವರಲ್ಲೂ ಜಗಳಾಡಕ್ ಶುರು ಮಾಡ್ಕೊಂಡ್ರೆ ಈ ಶ್ರೀವತ್ಸ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಗೊತ್ತಿಲ್ಲ. ನಿಜ ಬಾವ, ಸತ್ತ ನನ್ನ ಮಗ. ಬನ್ನಿ ಹೋಗೋಣ ಬಾವ. ಬನ್ನಿ ಹೋಗೋಣ ಬನ್ನಿ. ರೀ ಕಾಂತ, ಅದೇನೋ ಟಾಸ್ಕ್ ರೆಡಿ ಮಾಡಿದ್ದೀನಿ ಅಂದ್ರಲ್ಲ, ಏನ್ರಿ ಅದು? ಅಬ್ಬಾ, ಕೊನೆಗೂ ಮೌನಕ್ಕೆ ಒಂದು ಬ್ರೇಕ್ ಸಿಕ್ತಲ್ಲ, ಒಳ್ಳೇದಾಯ್ತು. ಹೌದು ಬಾಸ್, ಶ್ರೀವತ್ಸ ಹೇಳಿದ್ ನಿಜಾನೇ. ನಾನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಒಂದು ಕ್ವಶನ್ ರೆಡಿ ಮಾಡಿದ್ದೀನಿ. ಮಾಡೋಕೇನು ಕೆಲಸ ಇರ್ಲಿ ಬನ್ರಿ ನಿಮ್ಗೆ. ಬಾಸ್, ನಾನ್ ಮಾಡಿರೋ ಕೆಲ್ಸದಿಂದ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಬಾಸ್. ನಿಮ್ ಇಬ್ರು ಕೆಮಿಸ್ಟ್ರಿ ಹೇಗಿದೆ ಅಂತ ಟೆಸ್ಟ್ ಮಾಡೋ ಟಾಸ್ಕ್ ಅದು. ಅದೆಲ್ಲ ಏನು ಬೇಕಾಗಿಲ್ಲ. ಹೇಳಿ ಕಾಂತ, ಆಮೇಲೆ ಬೆಪ್ಪ ಅನ್ನೋದೆಲ್ಲ ಬೇಡ. ಸ್ವಲ್ಪ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ. ಎಸ್ ಅಮೂಲ್ಯ, ಇದು ಗುಡ್ ಐಡಿಯಾನೇ. ಬಾಸ್ ಏನ್ ಬಾಸ್, ನೀವೇನಂತೀರಾ? ಓಕೆ, ನೋ ಪ್ರಾಬ್ಲಮ್. ನೀವು ಆಲ್ರೆಡಿ ಕ್ಯಾರೆಕ್ಟರ್ ನಲ್ಲಿ ಇದ್ದೀರಾ ಬಿಡಿ. ಹೆಂಡತಿ ಹೂ ಅಂದ್ಮೇಲೆ ಗಂಡ ಹೂ ಅನ್ಲೇಬೇಕು. ಏನಂದ್ರೆ? ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಅಂದೆ. ಮೊದಲು ಪ್ರಶ್ನೆ ಅದನ್ನ ಹೇಳ್ರಿ. ಬಾಸ್, ನಿಮ್ಗೆ ಯಾವ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ? ಗುಲಾಬ್ ಜಾಮೂನ್. ನನಗೆ ಯಾವ ಸ್ವೀಟ್ ಇಷ್ಟ ಅಂತ ನೋಡಿ ಗೊತ್ತಾ? ಮೊದಲನೇ ಪ್ರಶ್ನೆಯಲ್ಲಿ ಇಬ್ರು ಪಾಸ್ ಅಲ್ವಾ ಕಾಂತ? ಎಸ್ ಪಾಸ್. ಆದ್ರೆ ಯಾರಾದ್ರೂ ಒಬ್ರು ಆನ್ಸರ್ ಮಾಡಿದ್ರೆ ಸಾಕು. ಆಯ್ತು, ಆಗ್ಬೋದು. ಓಕೆ, ಈ ಪ್ರಶ್ನೆ ಅಮೂಲ್ಯ ಮೇಡಮ್ಗೆ. ಮೇಡಮ್, ನಿಮ್ಮ ಹತ್ರ ಯಾವ್ದಾದ್ರು ಸಾಕು ಪ್ರಾಣಿ ಸಾಕಿದ್ರಾ? ಸಾಕಿದಿದ್ರೆ ಅದ್ರ ಹೆಸರೇನು? ರಾಮು ಅಂತ. ಅದವ್ರ ಸಾಕ್ ನಾಯಿ ಹೆಸರು. ಇಲ್ಲಿಗೆ ಈ ಟಾಸ್ಕ್ ನಿಲ್ಸೋದೇ ಒಳ್ಳೇದು. ಅಯ್ಯೋ, ಯಾಕೆ? ಮತ್ತಿನೇನ್ರಿ, ಒಬ್ರಿಗೊಬ್ರು ಬರೀ ಅರ್ಥ ಮಾಡ್ಕೊಂಡಿರೋದಲ್ಲ, ಇವ್ರಿಗವರು ಅವ್ರಿಗಿವ್ರು ಏನು ಎತ್ತ ಅನ್ನೋದ್ರ ಬಗ್ಗೆ PhD ಮಾಡ್ಬಿಟ್ಟಿದ್ದಾರೆ.